ಓಂ ನಮೋ ಹನುಮತೆ ನಮಃ. ಎಲ್ಲರೂ ಹೇಳಿ ಓಂ ನಮೋ ಹನುಮತೆ ನಮಃ. ಓಂ ನಮೋ ಹನುಮತೆ ನಮಃ. ಜಯ ಬಲೋ ಪವನ ಸುತ ಹನುಮಾನ್ ಕೀ. ಸಿಯಾವರ ರಾಮಚಂದ್ರ ಪ್ರಭು ಕೀ. ಇವತ್ತು ಚೈತ್ರ ಶುದ್ಧ ಹುಣ್ಣಿಮೆ, ಬಹಳ ವಿಶೇಷವಾದಂಥ ದಿವಸ. ಉತ್ತರ ಭಾರತದಲ್ಲಿ ಹನುಮತ್ ಜಯಂತಿಯನ್ನು ಆಚರಣೆ ಮಾಡುವಂತಹ ಪದ್ಧತಿ. ರಾಮನವಮಿ ಆದಮೇಲೆ ಬರುವಂತಹ ಹುಣ್ಣಿಮೆ ಆದ್ದರಿಂದ ಇವತ್ತು ಅಲ್ಲಿ ಆಚರಣೆ ಮಾಡ್ತಾರೆ. ನಾವು ಪೂಜ್ಯ ಗುರುದೇವರು ಶ್ರೀ ಸ್ವಾಮೀಜಿಯವರ ಅಪ್ಪಣೆಯಂತೆ ವರ್ಷದಲ್ಲಿ ಬರುವಂತಹ 6 ಹನುಮತ್ ಜಯಂತಿಯನ್ನು ಕೂಡ ಇಲ್ಲಿ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಆಚರಣೆ ಮಾಡ್ತೀವಿ. ಹಾಗಾಗಿ ಇವತ್ತು ಸ್ವಾಮಿಗೆ ವಿಶೇಷವಾದಂತಹ ಕೈಂಕರ್ಯ ಸಹಸ್ರನಾಮಾರ್ಚನೆ ನಡೆದಿದೆ. ಹಾಗೂ ಸ್ವಾಮಿಗೆ ವಜ್ರಾಲಂಕಾರವನ್ನು ಅಲಂಕರಿಸಿದ್ದಾರೆ. ಎಲ್ಲರೂ ದರ್ಶನ ಮಾಡ್ತಾ ಇದ್ದೀವಿ. ಜಯ ಹನುಮಾನ ಜ್ಞಾನಗುಣ ಸಾಗರ, ಜಯ ಕಪೀಶ ತಿಹುಲೋಕ ಉಜಾಗರ, ರಾಮದೂತ ಅತುಲಿತ ಬಲಧಾಮ, ಅಂಜನಿ ಪುತ್ರ ಪವನಸುತ ನಾಮ, ಮಹಾವೀರ ವಿಕ್ರಮ ಭಜರಂಗಿ. ಭಜರಂಗಿ ಅಂದ್ರೆ ವಜ್ರಾಂಗಿ ಅಂತ ಅರ್ಥ. ಅದನ್ನ ವಿಕೃತದಲ್ಲಿ ಭಜರಂಗಿ ಅಂತ ಕರೀತಾರೆ. ಆ ವಜ್ರಾಂಗ ರೂಪದಲ್ಲಿ ಇವತ್ತು ಸ್ವಾಮಿಯನ್ನು ನಾವು ದರ್ಶನ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ವಜ್ರದಂತಹ ಶಕ್ತಿಯನ್ನ ಶರೀರಕ್ಕೆ ಹಾಗೂ ಮನಸ್ಸು ಪುಷ್ಪದಂತೆ ಮೃದುವನ್ನ ಮಾಡುವಂತಹ ಶಕ್ತಿ ಸ್ವಾಮಿಗಿದೆ. ಹಾಗಾಗಿ ಆ ಸ್ವಾಮಿಯನ್ನ ನಾವೆಲ್ಲರೂ ಬೇಡಬೇಕು. ಭಕ್ತಿಯನ್ನ ಸ್ವಾಮಿ ಕೊಡ್ತಾನೆ. ಇವತ್ತು ವಿಳ್ಳೆದೆಲೆ ಅರ್ಚನೆಯನ್ನು ಮಾಡಿರ್ತೀವಿ ನಾವು. ಸ್ವಾಮಿಗೆ ಬಹಳ ಇಷ್ಟ ವಿಳ್ಳೆದೆಲೆ ಅರ್ಚನೆಯನ್ನು ಮಾಡೋದು. ಸ್ವಾಮಿಗೆ ತುಂಬಾ ಇಷ್ಟ. ಯಾಕೆ ಅಂತಂದ್ರೆ ಈ ವಿಳ್ಳೆದೆಲೆಯನ್ನು ನೋಡಿದಾಗ ಸ್ವಲ್ಪ ನಮ್ಮ ಹೃದಯ ಜ್ಞಾಪಕ ಬರುತ್ತೆ. ನಮ್ಮ ಮನಸ್ಸು, ಆ ಮನಸ್ಸನ್ನ ಹೃದಯವನ್ನ ಸ್ವಾಮಿಗೆ ಸಮರ್ಪಣೆ ಮಾಡೋದು, ಅದು ಸ್ವಾಮಿ ಬಹಳ ಇಷ್ಟಪಡ್ತಾನೆ ಅಂತ ಹೇಳಿ. ಎಲ್ಲರಿಗೂ ಹೃದಯದ ಆರೋಗ್ಯವನ್ನು ಕೊಡ್ತಾನೆ ಸ್ವಾಮಿ, ಹೃದಯದ ಬಲವನ್ನು ಕೊಡ್ತಾನೆ, ಹೃದಯದಲ್ಲಿ ಭಕ್ತಿಯನ್ನ ತುಂಬಿಸ್ತಾನೆ ಆಂಜನೇಯ ಸ್ವಾಮಿ. ಅವನು ಸೀತಾನ್ವೇಷಣೆ ಮಾಡುವಾಗ ಬಹಳ ಚಿಕ್ಕ ರೂಪವನ್ನು ಧಾರಣೆ ಮಾಡಿ ಮೇಲೆ ಹತ್ತಿ ಆ ಮರದ ಮೇಲೆ ಕೂತಿರ್ತಾನೆ, ಶಿಂಶುಪಾ ವೃಕ್ಷದ ಮೇಲೆ. ಆ ಸಂದರ್ಭದಲ್ಲಿ ರಾವಣಾಸುರ ಬರ್ತಾನೆ. ಅವನು ಕಾಣಿಸಬಾರದು ಅಂತ ಹೇಳಿ ಸಣ್ಣ ವೇಷ ಹಾಕೊಂಡಿದ್ರು ಸ್ವಾಮಿ. ಅವನಿಗೆ ಎಲ್ಲಿ ಕಣ್ಣಿಗೆ ಬೀಳ್ತೀನೋ ಅಂತ ಸ್ವಾಮಿ ಅನ್ಕೊಳ್ತಿರುವಾಗ ಅಲ್ಲಿರುವಂತಹ ಆ ಬಳ್ಳಿಗಳು ಎಲ್ಲ ಸ್ವಾಮಿಯನ್ನ ಸುತ್ತಕೊಂಡು, ಅದರಲ್ಲೂ ವಿಶೇಷವಾಗಿ ಈ ನಾಗವಲ್ಲಿ ಅಂದ್ರೆ ವಿಳ್ಳೆದೆಲೆ, ಈ ವಿಳ್ಳೆದೆಲೆ ಸ್ವಾಮಿಯನ್ನ ಸುತ್ತಕೊಂಡು ಆ ರಾವಣಾಸುರನಿಗೆ ಕಾಣದೇ ಇರೋ ಹಾಗೆ ಮಾಡ್ತಂತೆ. ಆದ್ದರಿಂದ ವಿಳ್ಳೆದೆಲೆ ಅಂದ್ರೆ ಸ್ವಾಮಿಗೆ ತುಂಬಾ ಇಷ್ಟ. ಅಂದ್ರೆ ಸೀತಾಮ್ಮನವರ ಜ್ಞಾಪಕ ಬರ್ತಾರೆ. ಹಾಗಾಗಿ ಸ್ವಾಮಿಗೆ ವಿಳ್ಳೆದೆಲೆಯಲ್ಲಿ ಅರ್ಚನೆ ಮಾಡ್ತೀವಿ. ಇವತ್ತು ಕೂಡ ಅರ್ಚನೆ ಆಗಿದೆ. ರಕ್ಷೆ, ಕಾರ್ಯಸಿದ್ಧಿ ರಕ್ಷೆ ಅಂತ ಹೇಳಿ ಇದನ್ನ ಸ್ವಾಮೀಜಿಯವರು ತಯಾರು ಮಾಡಿಸಿರ್ತಾರೆ. ಇದರಲ್ಲಿ 13 ಗ್ರಂಥಿ ಇರುತ್ತೆ, ಅಂದ್ರೆ 13 ಮುಡಿ ಇರುತ್ತೆ.